ಬೆಂಗಳೂರಿನಲ್ಲಿ ಮುಂದುವರೆದಿದೆ ಆಪರೇಷನ್ ಬಿಡಾಡಿ ವೆಹಿಕಲ್ಸ್. ಇನ್ನು ಗಾಂಧಿನಗರ ಮೆಜೆಸ್ಟಿಕ್ ಸುತ್ತಮುತ್ತ ವೆಹಿಕಲ್ಸ್ಗಳಿಗೆ ನೋಟಿಸ್ ಅನ್ನು ಅಂಟಿಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮುಂದುವರೆದಿದೆ ಆಪರೇಷನ್ ಬಿಡಾಡಿ ವೆಹಿಕಲ್ಸ್. ಗಾಂಧಿನಗರ ಮೆಜೆಸ್ಟಿಕ್ ಸುತ್ತಮುತ್ತ ವೆಹಿಕಲ್ಸ್ಗಳಿಗೆ ನೋಟಿಸ್ ಅನ್ನು ಅಂಟಿಸುವಂತಹ ಪ್ರಕ್ರಿಯೆ ಆಗ್ತಾ ಇದೆ. ರಸ್ತೆ ಬದಿ ನಿಲ್ಲಿಸಿದಂತಹ ವಾಹನಗಳಿಗೆ ಜಿಬಿಎ ಅಧಿಕಾರಿಗಳು ನೋಟಿಸ್ ಅನ್ನ ಅಂಟಿಸ್ತಾ ಇದ್ದಾರೆ. ನೋಟಿಸ್ ನೀಡಿದಂತ 7 ದಿನಗಳ ಒಳಗೆ ಉತ್ತರಿಸುವಂತೆ ಸೂಚನೆಯನ್ನ ನೀಡಲಾಗ್ತಾ ಇದೆ. ಉತ್ತರವನ್ನ ಕೊಡದೆ ಹೋದ್ರೆ ವಾಹನಗಳ ಹರಾಜು ಪ್ರಕ್ರಿಯೆ ಆಗುತ್ತೆ. ಏಕಾಏಕಿ ಬಂದು ಯಾವ್ಯಾವ ವಾಹನಗಳು ನಿಂತ್ಕೊಂಡಿರುತ್ತೆ ಎತ್ತಾಕೊಂಡು ಹೋಗ್ಬಿಡೋದಿಲ್ಲ. ಫಸ್ಟ್ ನೋಟಿಸ್ ಅನ್ನ ಅಂಟಿಸ್ತಾರೆ. ಬಹಳಷ್ಟು ದಿನಗಳಿಂದ ನಿಂತ್ಕೊಂಡಿರುತ್ತಲ್ಲ, ವಾರಾನುಗಟ್ಲೆ ತಿಂಗಳಾನುಗಟ್ಲೆ ನಿಂತ್ಕೊಂಡಿರುತ್ತಲ್ಲ ವೆಹಿಕಲ್ಸ್ಗಳು. ಸೊ ಯಾವ್ಯಾವ್ದು ಬಿಡಾಡಿ ವೆಹಿಕಲ್ಸ್ಗಳು ನಿಂತ್ಕೊಂಡಿರುತ್ತೆ ಅದಕ್ಕೆ ನೋಟಿಸ್ ಅನ್ನ ಅಂಟಿಸಲಾಗುತ್ತೆ. ಸೊ ನೋಟಿಸ್ಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಬರಲಿಲ್ಲ ಅಂತಂದ್ರೆ ಅಥವಾ ವಾಹನಗಳನ್ನ ತಗೊಂಡು ಹೋಗ್ಲಿಲ್ಲ ಅಂತಂದ್ರೆ ಅದನ್ನ ಹರಾಜು ಪ್ರಕ್ರಿಯೆಯನ್ನ ಕೂಡ ಮಾಡಲಾಗುವಂತಹ ಪ್ರಕ್ರಿಯೆ ಆಗ್ತಾ ಇದೆ. ಈ ಕುರಿತಾಗಿ ನಮ್ಮ ವರದಿಗಾರ ಮಲ್ಲಂಡಹಳ್ಳಿ ಶಶಿಧರ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ನೋಡೋಣ. ಕ್ಲೀನ್ ಸಿಟಿಗೆ ಜಿಬಿಎ ಒಂದು ಹೆಜ್ಜೆ ಮುಂದೆ ಬಂದಿದೆ. ಮೊದಲನೇದಾಗಿ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಅನ್ನ ಮಾಡಿದ್ರು. ಎಲ್ಲೆಲ್ಲಿ ಅನಧಿಕೃತವಾಗಿ ಫುಟ್ಪಾತ್ ಗಳನ್ನ ಎನ್ಕ್ರೋಚ್ ಅನ್ನ ಮಾಡ್ಕೊಂಡು ಕಟ್ಟಡಗಳನ್ನ ಕಟ್ಕೊಂಡು ಅಂಗಡಿಗಳನ್ನ ಮಾಡಿದ್ರು, ಅದೆಲ್ಲನೂ ಕೂಡ ತೆರವು ಮಾಡ್ತಿದ್ರು. ಈಗ ಮತ್ತೊಂದು ಮುಂದೆ ಹೋಗಿ ರಸ್ತೆ ಪಕ್ಕ ಅದೇ ರೀತಿ ಫುಟ್ಪಾತ್ ನಲ್ಲಿ ಎಲ್ಲೆಲ್ಲಿ ಅನಧಿಕೃತವಾಗಿ ಸುಮಾರು ದಿನಗಳಿಂದ ವಾಹನ ನಿಲ್ಲಿಸಿದ್ರು ಅಂತವನ್ನ ತೆರವು ಮಾಡೋದು ಕೂಡ ಜಿಬಿಎ ಮುಂದಾಗಿತ್ತು. ಅದೇ ರೀತಿಯಲ್ಲೂ ಕೂಡ ಜಿಬಿಎ ಹಾಗೂ ಟ್ರಾಫಿಕ್ ಪೊಲೀಸರ ಸಹಯೋಗದೊಂದಿಗೆ ಸುಮಾರು ವರ್ಷಗಳಿಂದ ಫುಟ್ಪಾತ್ ನಲ್ಲಿ ಅನಧಿಕೃತವಾಗಿ ವಾಹನಗಳಿಲ್ಲದೆ ಅನಾಥವಾಗಿ ವಾಹನಗಳನ್ನ ಯಾರು ನಿಲ್ಸಿದ್ರು ಅಂತವನ್ನ ತೆರವು ಮಾಡೋದಕ್ಕೆ ಈಗ ಜಿಬಿಎ ಮತ್ತೆ ಟ್ರಾಫಿಕ್ ಪೊಲೀಸರು ಮುಂದಾಯಿತು. ಇದಕ್ಕೆ ಕಾರಣ ಏನಂತಂದ್ರೆ ಇದರಿಂದ ನಗರದ ಸೌಂದರ್ಯ ಹಾಳಾಗುತ್ತೆ, ಫುಟ್ಪಾತ್ ಸಾರ್ವಜನಿಕರು ಓಡಾಟ ಮಾಡೋದಕ್ಕಾಗೋದಿಲ್ಲ, ಆಕ್ಸಿಡೆಂಟ್ಗಳಾಗುತ್ತೆ, ಪಾದಚಾರಿ ಮಾರ್ಗದಲ್ಲಿ ನಡ್ಕೊಂಡು ಹೋಗಕ್ಕಾಗೋದಿಲ್ಲ. ಯಾವಾಗ ವೆಹಿಕಲ್ ಸುಮಾರು ವರ್ಷಗಳಿಂದ ಇರುತ್ತೋ ಅಲ್ಲೇ ಬರೋದು, ಒಂದಷ್ಟು ಜನ ಮೂತ್ರ ವಿಸರ್ಜನೆ ಮಾಡೋದು, ಅಲ್ಲಿ ಪಕ್ಕದಲ್ಲಿ ಕಸ ಹಾಕೋದು, ದಿನಗಳ ಒಳಗೆ ಆ ವಾಹನ ಮಾಲೀಕರು ಬಂದು ವಾಹನವನ್ನ ತೆಗೆದುಕೊಂಡು ಹೋಗ್ಬೇಕು. ಇಲ್ಲವಾದಲ್ಲಿ ಈ ವಾಹನವನ್ನ ಅನಾಥ ವಾಹನ ಅಂತ ಪರಿಗಣಿಸಿ ಇದನ್ನ ಮಾರಾಟಕ್ಕೆ ಇಡುವುದು, ಇಲ್ಲ ಅಂತಂದ್ರೆ ಅದನ್ನ ಏನು ಸ್ಪೇರ್ ಪಾರ್ಟ್ಸ್ ಇಲ್ಲ ಇದನ್ನ ಬಿಡಿ ಬಾಗಿಲನ್ನಕ್ಕಾಗಿ ಮಾರಾಟವನ್ನು ಮಾಡೋದು ಕೂಡ ಮುಂದಾಗಿದ್ದಾರೆ. ಮತ್ತೆ ಇದನ್ನ ಹರಾಜು ಕೂಡ ಇಲ್ಲಾಗುತ್ತೆ, ಯಾರು ಬೇಕಾದ್ರೂ ಬಂದು ಇದನ್ನ ವಾಹನವನ್ನ ಖರೀದಿ ಮಾಡಬಹುದು. ಈ ಕಾರಣದಿಂದಾಗಿ ಈಗಾಗಲೇ ಏನು 10ನೇ ತಾರೀಕಿಂದ ಜಿಬಿಎ ವ್ಯಾಪ್ತಿಯಲ್ಲಿ ಈ ರೀತಿಯಾಗಿ ಬಿಡಾಡಿ ವಾಹನಗಳಿಗೆ ನೋಟಿಸ್ ಅನ್ನ ಜಾರಿಯಾಗಿದೆ. ಇವತ್ತೊಂದೇ ದಿನ ಬಾಕಿ. ಎಲ್ಲೆಲ್ಲಿ ವಾಹನ ಮಾಲೀಕರು ನಿಲ್ಲಿಸಿದ್ರೆ ಅವರೆಲ್ಲರೂ ಕೂಡ ಇವತ್ತೇ ತೆಗೆದುಕೊಳ್ಳಬೇಕು. ಇಲ್ಲ ಅಂದ್ರೆ ನಾಳೆಯಿಂದ ಜಿಬಿಎ ಇಂದ ಇವನ್ನ ಟೋಯಿಂಗ್ ಮಾಡ್ತಾರೆ. ಟೋಯಿಂಗ್ ಆದ ನಂತರ ಟ್ರಾಫಿಕ್ ಪೊಲೀಸ್ ಕೂಡ ದಂಡ ಕಟ್ಟಬೇಕು, ಜಿಬಿಎ ಕೂಡ ದಂಡ ಕಟ್ಟಬೇಕು. ಇಲ್ಲವಾದ್ರೆ ವಾಹನ ಮಾಲೀಕರು ಸಿಗ್ಲೇ ಇಲ್ಲ ಅಂತಂದ್ರೆ ಇದು ಹರಾಜಿಗೆ ಹೋಗೋದು ಪಕ್ಕ ಅನ್ನೋದು ವಾಹನ ಮಾಲೀಕರಿಗೆ ಪವರ್ ಟಿವಿಯ ಮನವಿ ಅಂತ ಕೂಡ ಹೇಳ್ಬೋದಾಗಿದೆ. ಕ್ಯಾಮರಾಮನ್ ಧನರಾಜ್ ಜೊತೆ ಮಲ್ಲಂಡಹಳ್ಳಿ ಶಶಿಧರ್, ಪವರ್ ಟಿವಿ, ಬೆಂಗಳೂರು.